ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗರಿಕೆಯ ಪ್ರಯೋಜನ ಗೊತ್ತೇ ನಿಮಗೆ? 2 ಚಮಚ ಗರಿಕೆ ರಸಕ್ಕೆ 2 ಚಮಚ ಜೇನು ಅಥವಾ ಸಕ್ಕರೆ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸಿದರೆ ಉರಿ ಮೂತ್ರ, ರಕ್ತಸ್ರಾವ ಕಡಿಮೆಯಾಗುವುದು. ಗರಿಕೆಯನ್ನು ನೀರಿನಲ್ಲಿ ಅರೆದು ಕಣ್ಣಿನ ರೆಪ್ಪೆಯ ಮೇಲೆ ಲೇಪನ ಮಾಡಿ ನಂತರ ತೊಳೆದರೆ ಕಣ್ಣು ನೋವು, ಉರಿ ಹಾಗೂ ಸೋಂಕು ಕಡಿಮೆಯಾಗುವುದು. ಗರಿಕೆ ರಸವನ್ನು ತಲೆಗೆ ಹಚ್ಚಿದರೆ ಕೂದಲು ಉದುರುವುದು ಅಷ್ಟೇ ಅಲ್ಲ, ಕಡಿಮೆ ಕೂಡ ಆಗುತ್ತದೆ. ಮೂಗಿನ ರಕ್ತಸ್ರಾವ ತಡೆಗಟ್ಟಲು ನಿಯಮಿತ ಪ್ರಮಾಣದಲ್ಲಿ ಗರಿಕೆ ರಸವನ್ನು ಮೂಗಿಗೆ ಹಾಕಬೇಕು. ಓಕೆನಾ? ನಿಯಮಿತ ರಸವನ್ನು ಮೂಗಿಗೆ ಹಾಕಬೇಕು, ಗರಿಕೆ ರಸವನ್ನು. ಓಕೆನಾ? ಜಾಸ್ತಿ ಇಲ್ಲ, ಲಿಮಿಟ್. ಓಕೆ, ಇವಾಗ ಮೆಂತೆಕಾಳಿನ ಕಷಾಯದ ಪ್ರಯೋಜನಗಳು. ಮೆಂತೆಕಾಳಿನ ಕಷಾಯದ ಪ್ರಯೋಜನಗಳು: ಬೆಲ್ಲ ಸೇರಿಸಿದ ಮೆಂತೆ ಕಷಾಯ ಕುಡಿದರೆ ನೆಗಡಿ, ಕೆಮ್ಮು, ಶೀತ ನಿವಾರಣೆಯಾಗುತ್ತದೆ. ಓಕೆ, ಮೆಂತೆಕಾಳಿನ ಕಷಾಯದಿಂದ ಮಲಬದ್ಧತೆ ಕೂಡ ಹತೋಟಿಗೆ ಬರುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ ಮಾಡುವುದು, ಹೃದಯ ಸಂಬಂಧಿತ ಸಮಸ್ಯೆ ರಕ್ಷಣೆ ಜೊತೆ ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ನಿಯಂತ್ರಣದಲ್ಲಿಡುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಸಕ್ಕರೆ ಬೆರೆಸದೆ ಮೆಂತ್ಯ ಕಷಾಯ ಕುಡಿದರೆ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಗೊಳ್ಬೇಕು. ಓಕೆನಾ? ಈ ವಸ್ತುಗಳನ್ನು ಜೊತೆಯಾಗಿ ಸೇವಿಸಿದರೆ ಅಪಾಯ ಖಂಡಿತ. ಮಾಂಸದ ಜೊತೆಗೆ ಆಲೂಗೆಡ್ಡೆ, ಪನ್ನೀರ್ ಅಥವಾ ಟೋಫುನ ಜೊತೆಗೆ ಪಾಲಕ್ ಸೊಪ್ಪು, ಹಾಲಿನೊಂದಿಗೆ ಚಾಕ್ಲೇಟ್, ಮೊಸರಿನೊಂದಿಗೆ ಹಣ್ಣು, ಹಾಲಿನೊಂದಿಗೆ ಬಾಳೆಹಣ್ಣು, ಅನ್ನದ ಜೊತೆಗೆ ಆಲೂಗೆಡ್ಡೆ, ಈ ಆಹಾರಗಳನ್ನು ಒಟ್ಟಿಗೆ ಸೇವಿಸುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತದೆ. ಕೇಳಿ, ಮಾಂಸದ ಜೊತೆಗೆ ಆಲೂಗೆಡ್ಡೆ ತಿನ್ನಲೇಬಾರದು. ಪನ್ನೀರ್ ಅಥವಾ ಟೋಫುನ ಜೊತೆಗೆ ಪಾಲಕ್ ಸೊಪ್ಪು ತಿನ್ನಲೇಬಾರದು. ಪಾಲಕ್ ಸೊಪ್ಪು ಹಾಲಿನೊಂದಿಗೆ ಚಾಕ್ಲೇಟ್. ಓಕೆನಾ? ಮೊಸರಿನೊಂದಿಗೆ ಹಣ್ಣು, ಹಾಲಿನೊಂದಿಗೆ ಬಾಳೆಹಣ್ಣು ತಿನ್ನಲೇಬಾರದು. ತುಂಬೆ ಸೊಪ್ಪು ನಿಮ್ಮ ಮನೆಯಲ್ಲೆಲ್ಲರೂ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ತುಂಬೆ ಸೊಪ್ಪಿನ ಮಹಿಮೆ ನಿಮಗೆ ಗೊತ್ತಿರ್ಬೋದು. ತುಂಬೆ ಸೊಪ್ಪಿನ ರಸಕ್ಕೆ ಬೆಳ್ಳುಳ್ಳಿ ರಸ, ಜೇನುತುಪ್ಪ ಸೇರಿಸಿ ಕುಡಿದರೆ ನೆಗಡಿ. ತುಂಬೆ ರಸಕ್ಕೆ ಕೇವಲ ಜೇನುತುಪ್ಪ ಸೇರಿಸಿ ಸೇವಿಸಿದರೆ ಬೆನ್ನು ನೋವು. ತುಂಬೆ ರಸಕ್ಕೆ ಎಳ್ಳೆಣ್ಣೆ ಬೆರೆಸಿ ನೋವಿರುವ ಜಾಗಕ್ಕೆ ಹಚ್ಚಿದಲ್ಲಿ ನೋವು ನಿವಾರಣೆಯಾಗುವುದು ಅಲ್ಲದೆ, ಕೀಲು ನೋವಿದ್ದರೆ ತುಂಬೆ ರಸಕ್ಕೆ ಹಿಪ್ಪಲಿ ಪುಡಿ ಅಥವಾ ಜೇನುತುಪ್ಪ ಸೇರಿಸಿ ಮಿಶ್ರಣ ಮಾಡಿ ಸೇವಿಸಿ. ಮುಟ್ಟಿನ ಸಮಯದಲ್ಲಿ ತುಂಬೆ ರಸಕ್ಕೆ ನಿಂಬೆ ರಸ, ಉಪ್ಪು ಸೇರಿಸಿ 1 ಚಮಚದಂತೆ 3 ದಿನ ಸೇವಿಸಿದಲ್ಲಿ ಹೊಟ್ಟೆ ನೋವು ಖಂಡಿತವಾಗ್ಲೂ ಇರುವುದಿಲ್ಲ. ಓಕೆನಾ? ಮತ್ತು ಕೆಲವರು ತುಂಬೆ ಹೂವಿನಿಂದ ದೇವರಿಗೆ ಮಾಲೆ ಕೂಡ ಮಾಡಿ ಹಾಕ್ತಾರೆ. ಯಾಕಂದರೆ ಅಷ್ಟು ಈಸಿಯಾಗಿ ತುಂಬೆ ಮಾಲೆ ಹಾರ ಆಗೋದಿಲ್ಲ. ಯಾಕಂದರೆ ಅದು ತುಂಬ ಚಿಕ್ಕದಾಗಿರೋದ್ರಿಂದ ಅದು ತುಂಬ ಶ್ರಮ ಪಟ್ಟು ಮಾಡಬೇಕಲ್ವ. ಅದಕ್ಕೆ ಕೆಲವರು ದೇವರಲ್ಲಿ ಹರಕೆ ಬೇಡಿಕೊಳ್ತಾರೆ, ನಾನು ತುಂಬೆ ಹೂವಿನ ಮಾಲೆಯನ್ನು ಮಾಡಿ ತರ್ತೀನಿ ಅಂತ. ಅದು ಒಂದು ಸ್ವಲ್ಪ ಶ್ರಮ ಪಟ್ಟು ಮಾಡಬೇಕಾಗತ್ತೆ. ಓಕೆ, ಮುಕ್ತಾಯ ಮಾಡ್ತೀನಿ. ಬಾ. ಈ ಕಾಯಕವೇ ಕೈಲಾಸ ತಿಳಿಯೋ ಹೆಮ್ಮೆ ತಮ್ಮಣ್ಣ.